ನೆನೆದ ಜೀವನ ಆಯಿತಲ್ಲ ಪಾವನ, ನಿನ್ನ ನೆನೆದ ಜೀವನ ಆಯಿತಲ್ಲ ಪಾವನ. ಕಾಣದೆಯಲ್ಲ ನೀ ಕುಳಿತಿಲ್ಲ, ನಂಬಿದ ಮನದಲ್ಲೇ ತುಂಬಿರುವೆ. ಕಾಣದೆಯಲ್ಲ ನೀ ಕುಳಿತಿಲ್ಲ, ನಂಬಿದ ಮನದಲ್ಲೇ ತುಂಬಿರುವೆ. ನಿನ್ನ ನೆನೆದ ಜೀವನ ಆಯಿತಲ್ಲ ಪಾವನ, ನಿನ್ನ ನೆನೆದ. ಈ ದೇವಸ್ಥಾನದ ಬಗ್ಗೆ ಮತ್ತು ಈ ದೇವರ ಬಗ್ಗೆ ಈಗ ಪ್ರತಿಯೊಂದು ಊರುಗಳಲ್ಲೂ ಬಹಳ ಪ್ರಸಿದ್ಧಿ ಆಗ್ತದೆ. ಇಂಥ ಸಮಯದಲ್ಲಿ ಎಲ್ಲೋ ಒಂದು ಕಡೆ ಈ ದೇವರು ದೂರದೃಷ್ಟಿಯೊಳಗೆ ಬಹಳ ಒಳ್ಳೆಯದು ಅಂತಾರೆ. ಅಂದರೆ ಈ ಗ್ರಾಮದವರಿಗೆ ಒಲಿದಿಲ್ವಾ, ಒಲಿಯಕ್ಕೆ ಸಾಧ್ಯ ಆಗಿಲ್ಲ. ಈ ದೇವತೆ ಅತಿ ದೂರವಂತ ಭಕ್ತಾದಿಗಳಿಗೆ ಜಾಸ್ತಿ ಒತ್ತು ಕೊಟ್ಟಿದ್ದಾಳೆ. ಆದರೂ ಕೂಡ ಊರಿನ ಜನನೂ ಕೂಡ ಕೈ ಬಿಟ್ಟಿಲ್ಲ. ಎಷ್ಟೇ ದೂರದ ಜನಕ್ಕೆ ಒಂದು 75% ಕೊಟ್ಟಿದ್ರು ಕೂಡ 25% ಊರಿನವ್ರಿಗೂ ಕೊಟ್ಟೆ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡಿಸ್ತಿದ್ದಾರೆ ದೇವರು. ಈ ಊರಿನಲ್ಲೂ ಕೂಡ ತುಂಬ ಜನ ಹರಕೆ ಹೊತ್ತಿದ್ದಾರೆ, ಒಳ್ಳೆ ರಾಜ್ಯನೇ ಹರಕೆ ಹೊತ್ತಿಲ್ಲ. ಅಂದರೆ ದೂರದೃಷ್ಟಿ ಜಾಸ್ತಿ ಇಟ್ಟು ಕೆಲವರು ದೂರದಿಂದ ಬಂದು ಅಮ್ಮನಿಗೆ ಹರಕೆ ಒಪ್ಪಿಸ್ತಾರೆ, ಅವ್ರಿಗೂ ಕೂಡ ತುಂಬ ಎಲ್ಲ ಒಳ್ಳೆಯದಾಗಿದೆ. ಆದರೂ ನಮ್ಮ ಊರಿನ ಮಾರ್ಗಬಳ್ಳಿ ಗ್ರಾಮಸ್ಥರಿಗೂ ಕೂಡ ಈ ದೇವತೆ ಏನು ಕೆಟ್ಟದ್ದು ಮಾಡಿಲ್ಲ. ಯಾರು ಈ ಅಮ್ಮ ನಂಬಿದ್ದಾರೆ, ಯಾರನ್ನೂ ಕೈ ಬಿಟ್ಟಿಲ್ಲ. ಪವರ್ಫುಲ್ ದೇವತೆಗಳು. ಈ ದೇವತೆಗೆ ಬಹಳ ಶಕ್ತಿ ಇದೆ. ಈ ದೇವತೆಯಿಂದ ಬಹಳ ಜನ ಬದುಕಿದ್ದಾರೆ ನಂಬಿ. ಈ ಅಮ್ಮಗೆ ಅರ್ಕೆ ಮಾಡಿದ್ದವರು ಅವ್ರ ಕೆಲಸಗಳು ಸಂಪೂರ್ಣ ಆಗಿದೆ. ಆ ಕೆಲಸಗಳು ಆಗಿರೋದ್ರಿಂದನೇ ಇಲ್ಲಿ ಬಂದು ಜನಗಳಿಗೆ ಅಷ್ಟಷ್ಟು ಊಟ ಹಾಕಿ ಅರ್ಕೆ ತೀರಿಸಿ ಹೋಗ್ತಾ ಇದ್ದಾರೆ. ತಾವು ಈ ಪಟ್ಟದಮ್ಮನ ಪರಮ ಭಕ್ತರು, ತಮ್ಮ ಜೀವನದಲ್ಲಿ ಬಹಳ ಒಂದು ಉನ್ನತ ಸ್ಥಾನಕ್ಕೆ ಈ ಅಮ್ಮ ಬರೋದಕ್ಕೆ ಕಾರಣ ಅಂತೇಳಿ ಯಾವುದೋ ಒಂದು ಘಟನೆ ನೀವು ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀರ? ಈ ಅಮ್ಮನ್ನ ನಾನು ನಂಬಿ ಯಾವತ್ತೂ ನನ್ನ ಮನಸ್ಸಲ್ಲಿ ಇಟ್ಟು ಯಾವುದೇ ಕೆಲಸಕ್ಕೆ ಹೋದ್ರೂ ಕೂಡ ನನ್ನ ಕೆಲಸ ಎಲ್ಲೂ ಫೇಲ್ ಆಗಿಲ್ಲ ಇವತ್ತುವರೆಗೆ. 100ಕ್ಕೆ 80 ಭಾಗ ನನ್ನ ಕೆಲಸಗಳು ಪಾಸ್ ಆಗಿದೆ. ಯಾವುದೋ 20% ಇದಾಗಿರ್ಬೋದು. ಆ 80 ಇವತ್ತೇನಾರ ನಾನು ಇವತ್ತೊಂದು ಈ ಊರಿನಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗ್ತಾ ಇದ್ದೀನಿ ಕೂಡ ಈ ಮಹಾತಾಯಿ ಕೃಪೆನೇ ಮುಖ್ಯ ಅಂತೇಳಿ ಆ ತಾಯಿಗೆ ನನ್ನ ನಮನಗಳನ್ನು ಅರ್ಪಿಸ್ತೀನಿ. ಇವತ್ತು ನಾನು ಸಾಮಾನ್ಯ ಮಟ್ಟದಲ್ಲಿದ್ದಂಥ ಹುಡುಗ. ನಾನು ಈ ಅಮ್ಮನ ನಂಬಿ ಪ್ರತಿಯೊಂದರಲ್ಲೂ ಕೂಡ ನಂಬಿ ನಾನು ಒಂದು ಉನ್ನತ ಮಟ್ಟಕ್ಕೆ ಏರ್ಬೇಕಾದ್ರೆ ಈ ಅಮ್ಮನ ಶಕ್ತಿ ನನಗೆ ಬಹಳ ಅಪಾರವಾಗಿದೆ. ಈ ಮಾತನ್ನ ನಾನು ಹೇಳ್ತಾ ಇಲ್ಲ, ಊರಿನ ಜನನೂ ಕೂಡ ಹೇಳ್ತಾರೆ. ಪಟ್ಟದಮ್ಮನ ನಂಬಿ ಬದುಕಿರೋ ಮನುಷ್ಯ ಅಂತೇಳಿ ಊರಿನ ಜನ, ಸಾಮಾನ್ಯ ಜನ ಮಾತಾಡ್ತಾರೆ ನನ್ನ ಬಗ್ಗೆ. ಈ ಪಟ್ಟದಮ್ಮನ ದೇವಸ್ಥಾನದ ಆಡಳಿತ ಮಂಡಳಿ ಅಥವಾ ಯಜಮಾನಿಕೆಗಳ ಬಗ್ಗೆ ಬಹಳ ವಿಶೇಷವಾದ ಒಂದು ಸಂಪ್ರದಾಯ ಈ ಮಾರ್ಗಗೊಂಡಿದೆ. ಆ ಸಂಪ್ರದಾಯದ ಬಗ್ಗೆ, ಯಜಮಾನಿಕೆಗಳ ಬಗ್ಗೆ ತಾವು ಒಂಚೂರು ಮಾಡಿ. ಈ ಊರಿನ ಯಜಮಾನಿಗಳು ಅಂದರೆ ವಿಶೇಷವಾದ ಒಂದು ತಂಡ ಮಾಡಿ ಬಿಟ್ಟಿದ್ದಾರೆ. ಆವತ್ತಿನಿಂದ ಇರುತ್ತರು. ಆ ತಂಡಕ್ಕೆ ಯಾವುದೇ ರಾಜಕೀಯ ಶಕ್ತಿಯನ್ನು ನೀಗುಡಿಸಲ್ಲ, ಜೊತೆಗೆ ಅಲ್ಲಿ ಮಿಕ್ಸ್ ಮಾಡಲ್ಲ. ಏನೋ ದೇವತೆ ಕಾರ್ಯಕ್ರಮಕ್ಕೆ ಅವರು ತಾವು ನಿಷ್ಠೆಯಿಂದ ಇವತ್ತು ಗಂಟೆ ಮಾಡ್ಕೊಬತ್ತಿದ್ದಾರೆ. ಅದಕ್ಕೆ ರಾಜಕೀಯ ದುರುದ್ದೇಶ ಬಳಸಿ ಯಾವುದೇ ಕೆಟ್ಟ ರೀತಿಯಲ್ಲಿ ಆ ಯಜಮಾನಗಳನ್ನ ಆಚರಿಸೋ ಇರೋದಿಲ್ಲ. ಹಿಂದಿನ ನಡ್ಕೊಬತ್ತಿದ್ದಾರೆ, ಮುಂದಕ್ಕೂ ಅದೇ ರೀತಿ ನಡೆಸ್ಕೊಳ್ತಾರೆ ಅಂತೇಳಿ ನಾವು ನಂಬಿದ್ದೀವಿ.